ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಫಸ್ಟ್ ಕರೆಕ್ಟಾಗಿ ನೋಡ್ಕೊಂಬನ್ನಿ. ಧನ್ವೀರ್ ಆರಾಧಿಸುವಂತ ನಟ ದರ್ಶನ್ ಸರ್ ಬಿಟ್ಟು ತಾಯವರು ಅವರೊಬ್ರು. ಸ್ವಲ್ಪ ಜನ ನಮ್ಮ ಧನ್ವೀರ್ ಅಣ್ಣನ ಬಗ್ಗೆ ಮಾತಾಡ್ತಾವ್ರೆ. ಏನೋ TRPಗೋಸ್ಕರ ಅಣ್ಣ ತಮ್ಮ ಅನ್ಕೊಂಡು ಓಡಾಡ್ತಾವನೆ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾವ್ರೆ. ಹೌದು, ಅವ್ರು TRPಗೆ ಓಡಾಡ್ತಾ ಇರೋದು. ಏನು ಇವಾಗ ನೀವು ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು TRP ಅಲ್ವಾ? ನೀವು ಇಷ್ಟಿನ ಎಲ್ಲೋಗಿದ್ರಿ? ಇವಾಗ ಫಿಲಮ್ ರಿಲೀಸ್ ಆಗ್ತಾ ಐತೆ ನಿಮ್ದು ಅಂದ್ಬಿಟ್ಟು ಧನ್ವೀರ್ ಅಣ್ಣನ ಕುಗ್ಗಿಸ್ಬಿಟ್ಟು ನೀವು ಬಾಸ್ ಜೊತೆ ಇದ್ದೀವಿ ಅಂತ ಹೇಳಿ ಹೇಳ್ಕೊಂಡು ಡಿ-ಬಾಸ್ ಅಭಿಮಾನಿಗಳನ್ನೆಲ್ಲ ಎಳ್ಕೊಳ್ಳೋಣ ಅಂತ ಪ್ಲ್ಯಾನಲ್ಲಿ ನೀವು ಸ್ಟೇಜ್ ಮೇಲೆ ಕೂತ್ಕೊಂಡು ಧನ್ವೀರ್ ಅಣ್ಣನಿಗೆ ಇಂಡೈರೆಕ್ಟಾಗಿ ಮಾತಾಡ್ತಾ ಇದ್ದೀರಾ? ಹೌದು ಕಣ್ರಿ, ನಾವು ಧನ್ವೀರ್ ಅಣ್ಣನ್ನೇ ಪ್ರೀತಿಸೋದು. ನಮ್ಮ ಡಿ-ಬಾಸ್ ಬೆನ್ನಿಂದ ಯಾರು ನಿಂತ್ಕೊಂತಾರೋ ಫಿಲಮ್ ಬರ್ತೈತೆ ಅಂದ್ಬಿಟ್ಟು ಇಷ್ಟು ದಿನ ಎಲ್ಲೋಗಿದ್ರಿ? ಕರೆಕ್ಟಾಗಿ ನಿಮ್ಮ ಫಿಲಮ್ ಇನ್ನೇನು ರಿಲೀಸ್ ಆಗ್ತೈತೆ ಅಂತ ಪ್ರಮೋಷನ್ಗೆ ನಮ್ಮ ಡಿ-ಬಾಸ್ ಅಭಿಮಾನಿಗಳನ್ನ ಏನು ಅನ್ಕೊಂಬಿಟ್ಟಿದ್ದೀರಾ? ನಾವೆಲ್ಲ ಅನ್ಎಜುಕೇಟೆಡ್ ಬಿಡ್ರಿ. ಯಾಕೆ ಬೇಕು ನಿಮಗೆ ಡಿ-ಬಾಸ್ ಅಭಿಮಾನಿಗಳು? ನಾವೆಲ್ಲ ಅನ್ಎಜುಕೇಟೆಡ್ ಅಲ್ವಾ? ಯಾರಿಗೂ ಬೇಕಾಗಿಲ್ಲ. ನಾವು ಎಲ್ಲಿ ಯಾರು ಬೆಳೆಸ್ಬೇಕು ಯಾರನ್ನ ಬೆಳೆಸ್ಬಾರ್ದು ಅಂತ ಹೇಳಿ ಪ್ರತಿಯೊಂದು ಗೊತ್ತು. ತೋರಿಸ್ತೀವಿ ನಾವೇನು ಅಂದ್ಬಿಟ್ಟು. ಜೈ ಡಿ-ಬಾಸ್.